ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬ ಮುಗೀತು, ಬೇಳೆ ಮುಗ್ದಿದ್ದ ದಿನ ನೆಕ್ಸ್ಟ್ ಡೇ ಮೂಳೆ ಅನ್ನೋ ಥರ ಹೊಸ್ತೊಡ್ಕು. ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ದೂರ ಕೊಡ್ತೀನಿ. ಚೆನ್ನಾಗಿದೆಯಾ? ಸೂಪರಾಗಿದೆ. ಕರೆಕ್ಟಾಗಿ ಹೇಳು. ಎಲ್ಲ ಸೂಪರಾಗಿದೆ ಅಂತ. ಬಿಸಿ ಬಿಸಿ. ಇವತ್ತು ಟಿಫನಿಗೆ ಅದಕ್ಕೆ ಕೇಳಿದ್ದು ಏನಂತ. ಲಾಸ್ಟ್ ಟೈಮ್ ಮಾಡಿದಾಗೆಲ್ಲ ಮೊಟ್ಟೆ ಹಾಕಿದ್ರೆ ಇಲ್ವಾ ಅಂತ. ಹಾಕಿದ್ದೆ ಅಲ್ಲ, 1-2 ವರ್ಷ ಆಯ್ತಲ್ಲ ಮಾಡಿ. ಬಿಸಿ ಹೊಗೆ ಹೆಂಗೆ ಬರ್ತಾ ಆಯ್ತು ನೋಡು ಪ್ಲೇಟಲ್ಲಿ. ಇಲ್ಲ, ಇದೆ ಫಸ್ಟು. ಹಾಂ, ಆ ಮನೇಲಿ ಯಾವಾಗ ಒಂದ್ಸಲ ಮಾಡಿದ್ದಷ್ಟೇ. ಈ ಮನೆ ಬಂದಮೇಲೆ ಇದೆ ಫಸ್ಟು. ಟಿಫನಿಗೆ ಬ್ಲೇಟ್ ಇವತ್ತು. ಯಾವುದು ಸೈಡ್ಸಿಗೆ? ಹಾಂ, ಸಖತ್ತಾಗಿರೋದು. ಅದಕ್ಕೆ ಪ್ರಸಂಗಿ ನಮ್ಮ ಮನೇಲಿರೋ ಅಜ್ಜಿ ಸ್ಟಾರ್ಟು ಎಲೆಡ್ಕೆ ಹಾಕೊಳ್ಳೋಕ್ಕೆ. ಅಜ್ಜಿ ಅಜ್ಜನಾ ಅಡಿಕೆ ತುಂಬ್ಕೊಂಬಿಟ್ಟಿದ್ಯಾ ಬಾಯಿ ತುಂಬ. ದೇವ್ರಿಗೆ ಅಂತ ಎಲೆ ತರೋದು, ಅದು ನಾನು ತರೋದೇ ಯಾವತ್ತೋ ಒಂದು ಸಲ. ಏನೋ ಮುಖ್ಯವಾದ ದಿನ ಇದ್ದರೆ ಮಾತ್ರ ದೇವ್ರ ಮನೇಲಿ ಪೂಜೆಗೆ ಎಲೆಡ್ಕೆ ಇಡ್ತೀನಿ. ಅದು ತಂದರೆ ಸಾಕು, ಈ ಥರ ಹಾಕೊಂಡು ಕೂತ್ಕೊಳ್ಳೋದು. ಒಂದೇ ಒಂದು ಮಾತು, ನೀನು ತಿಂತೀಯ ಅಂತ ಕೇಳಲ್ಲ. ನೋಡಿ ಎಷ್ಟು ಸುಣ್ಣ ಸುರ್ಕೊಂತ ಇದೆಯಾ. ನೀನು ತಿನ್ಬೋದಾ? ವಯಸ್ಸಾಯ್ತಾ ನಿನಗೆ? ವಯಸ್ಸಾದವರಿಗೆ. ನಮಗೆ ಬಿದ್ದೈತವ ಎರಡಕ್ಕೆ ತಿಂದರೆ. ತಿನ್ನಪ್ಪ, ಚೆನ್ನಾಗಿ ತಿನ್ನು. ಡೈಲಿ ಸುಮ್ಮನೆ ಒಂದು ಕೆಲಸ ಮಾಡು, ಒಂದೊಂದು ಕಟ್ ತಂದುಬಿಟ್ಟು. ಹಾಂ, ಕರೆಕ್ಟು. ಯಾರಿಗ ಟೈಲರ್ಗೆ ಹೇಳಿ ಒಲೆಗೆ ಹಾಕ್ಲಾ? ಅದಾ ಕೈಗೆ ಸೊಂಟಕ್ಕಲ್ಲ. ಇಲ್ಲ ಬಿಡು, ಒಂದು ಹೊಲ್ಸನ ಸೊಂಟಕ್ಕೆ ನೆತ್ತಕೊಳ್ಳೋದು. ಹಾಂ ಹಾಂ, ಹೆಂಗೆ ತಿಂತೀಯ ನೋಡಿ ಎಲೆ ಅಡಿಕೆನ. ಚಿಕ್ಕದ್ರಿಂದ ರೂಢಿ ಆಗಿಬಿಟ್ಟು ಅದು ನಾವು ಹಾಕ್ಕೊಬೇಕು ಹೆಣ್ಮಕ್ಳು. ಬಿಸಿ ಬಿಸಿ ಬ್ಲೆಡ್ ಫ್ರೈ ತಿನ್ಬಿಟ್ಟು ಎಲೆ ಅಡಿಕೆ ಹಾಕಂತ ಇದೆಯಲ್ಲ ನೀನು. ಬಾಯಿ ಸುಡಲ್ವಾ? ನನಗೂ ಆಸೆ ಆಗುತ್ತೆ ಹಾಕೊಬೇಕಂತ. ಒಂಥರ ನಾಲ್ಗೆಲ್ಲ ಬೆಂಡಾದಂಗೆ ಆಗ್ಬಿಡುತ್ತೆ, ಏನು ರುಚಿನೇ ಸಿಗಲ್ಲ. ನೀನು ಇಷ್ಟ ಹಾಕೊಂಡಲ್ಲಪ್ಪ, ಏನಾಗಲ್ಲ. ನೋಡು ತಿನ್ನೋದ. ಹೆಂಗೆ ತಿಂತ ಕೂತಿದ್ಯಾ ಒಳ್ಳೆ. ಏನು ಅನ್ಸಲ್ಲ. ಅಲ್ಲ ಸರಿ, ಬಾಯಿ ಮಾತ್ಕ ನೀನು ಹಾಕಂತೀಯಮ್ಮ. ನಿನಗೊಂದೆರಡು ಕೊಡ್ಲ ಎಲೆನ ಅಂತ. ಎಲೆ ಬೇಡ, ಬೇರೆ ಥರನ ಸಾಯಂಕಾಲ ಹೋಗ್ತೀವಲ್ಲ. ನೀನು ನನ್ನ ಕಣ್ಮುಂದೆ ನೀನು ಹಿಂಗೆ ತಿಂತೀಯಲ್ಲ, ನಾನೇನು ಮಾಡಬೇಕು? ನನಗೆ ಅನ್ಸಲ್ಲ ತಿನ್ಬೇಕು ನಂಗೆ ಅಂತ. ಸರಿ, ಒಂದು 4 ಒಂದೇ ಸೊಪ್ಪು ಕುಯ್ಕೊಬೇಕು. ಹೊಸ್ದಾಗಿ ಚಿಗ್ರಿದಾವಲ್ಲ ನಮ್ಮ ರೋಡಲ್ಲಿ, ಚೆನ್ನಾಗಿರ್ತದೆ. ಅಡುಗೆ ಮಾಡ ನಡಿ, ರೆಡಿ ಮಾಡ್ಕೊಂಡು. ಅವು ಅಡಿಕೆ ಜಬ್ಲು ಅಡಿಕೆ ಚೆನ್ನಾಗಿರಲ್ಲ. ಹಾಂ, ಚೆನ್ನಾಗಿ ಬೇಯಿಸಿರೋ ಅಡಿಕೆ ಬೇಕು ನಿಂಗೆ. ಅಡಿಕೆಲೂ ಟೇಸ್ಟು, ಯಾವುದೋ ಒಂದು ಹಾಕೊಳ್ಳೋಣಲ್ಲ, ಅದು ಬೇರೆ. ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು, ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿನ ತರಿಸಿದ್ದೀನಿ. ಫಸ್ಟ್ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮೊಟ್ಟೆ ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಕೋಳಿ ಯಾವಾಗಲೂ ಸುಮಾರು 1.5 kg ಅಷ್ಟು ಇರೋದನ್ನು ತೊಗೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ಚಿಕನು. ತುಂಬ ಎಳೆ ತಗೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಬಲ್ತಿರೋದು ಸ್ವಲ್ಪ ತೂಕ ಜಾಸ್ತಿ ಇರೋದನ್ನು ತೊಗೊಳ್ಳಿ ನೀವೇನೋ ಮೊಟ್ಟೆ ಕೋಳಿ ಮಾಡ್ತೀನಿ ಅಂದರೆ. ಇನ್ನು ಚಿಕನ್ ಎಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಚಿಕನಲ್ಲಿರೋ ನೀರೆಲ್ಲ ಸುಂಡಬೇಕು ಸ್ವಲ್ಪ, ಅಲ್ಲಿವರೆಗೂ ಚಿಕನ್ನ ಬೇಯಿಸ್ಕೊಳ್ಳೋದು. ಇದಕ್ಕೆ ನಾನು ಮಸಾಲೆ ಅಂದ್ಬಿಟ್ಟು ಫಸ್ಟಿಗೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರನ್ನ ಸೇರಿಸ್ಕೊತೀನಿ. ನಮ್ಮ ಮನೇಲಿ ಇತ್ತೀಚೆಗೆ ಮೊಟ್ಟೆ ಕೋಳಿ ಸಾಂಬಾರು ಜಾಸ್ತಿ. ಮೊದಲ ನಾರ್ಮಲ್ ಕೋಳಿನ ತಂದು ಮಾಡ್ತಾಯಿದ್ವಿ. ನಾನೊಂದು ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ತಿಂದಮೇಲೆ ತುಂಬ ಇಷ್ಟ ಆಗೋಯ್ತು ಹೋಗೋವರೆಗೂ ನನಗಿಬ್ಬರಿಗೂ. ಅದಾದಮೇಲೆ ಮೊಟ್ಟೆ ಕೋಳಿನೇ ಜಾಸ್ತಿ ತರೋದು ನಾವು. ತುಂಬಾ ಚೆನ್ನಾಗಿರುತ್ತೆ, ಬೇಜಾರು ಅನ್ಸೋದಿಲ್ಲ. ನಾರ್ಮಲ್ ಚಿಕನ್ ಆದರೆ ಬೇಜಾರಾಗಿಬಿಡುತ್ತೆ ತಿನ್ನೋದಕ್ಕೆ. ಇದು ಒಂಥರ ರುಚಿಯಾಗಿರುತ್ತೆ ಟೇಸ್ಟು. ಇನ್ನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಮಸಾಲೆ ಇಟ್ಕೊಳ್ಳೋಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾನೊಂದು ಮಸಾಲೆನ ರುಬ್ಕೊತೀನಿ. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಮಟನ್ ಸಾಂಬಾರು ಮಾಡೋಕ್ಕೆ ಅರಿಶಿನ ಈರುಳ್ಳಿ ಅಂತ ರುಬ್ಕೊತೀವಲ್ಲ,
ಅದೇ ರೀತಿ ಇದಕ್ಕೆ ರುಬ್ಕೊಳ್ಳೋದು. ಯಾವ ಮಸಾಲೆನೂ ಹುರ್ಕೊಂಡಿಲ್ಲ. ಚಕ್ಕೆ ಲವಂಗ ಅರಿಶಿನ ಸ್ವಲ್ಪ ಕಾಳುಮೆಣಸು ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಈರುಳ್ಳಿ ಶುಂಠಿ ಇದಿಷ್ಟೂ ಕೂಡ ನುಣ್ಣಗೆ ರುಬ್ಕೊಂಡು ಅರಿಶಿನ ಈರುಳ್ಳಿ ಈ ಥರ ರುಬ್ಕೊಂಡು ಮಟನ್ ಸಾರು ಮಾಡೋ ಥರ ಫಸ್ಟಿಗೆ ಇದನ್ನು ಬೇಯಿಸ್ಕೊಂಬಿಡೋದು. ಅರಿಶಿನ ಈರುಳ್ಳಿ ಎಲ್ಲ ರುಬ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸಿ ಬೇಯಿಸ್ಕೊಳ್ಳೋದು. ಈ ಸುಮಾರು ಒಂದು 8 ಇಲ್ಲ 10 ವಿಸಿಲಂತೂ ಕೂಗಿಸ್ಕೊಬೇಕು. ಬೇಗ ಬೇಯೋದಿಲ್ಲ, ತುಂಬ ನಿಧಾನ. ನಾವು ನಾರ್ಮಲ್ ಚಿಕನ್ ಆದರೆ 2-3 ವಿಸಿಲಾದರೆ ಸಾಫ್ಟಾಗಿ ಬೆಂದ್ಬಿಟ್ಟಿರುತ್ತೆ. ಇದು ಒಂದು 10 ವಿಸಿಲಾದರೂ ಕೂಗಿಸ್ಕೊತೀನಿ. ಈಗ ಒಂದು 10 ವಿಸಿಲ್ ಕೂಗಿಸೋದಕ್ಕೆ ಇಟ್ಬಿಟ್ಟು ಇದಕ್ಕೆ ಕಾಯಿನ ರುಬ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ತೆಂಗಿನಕಾಯಿ, ಸ್ವಲ್ಪ ತೆಂಗಿನಕಾಯಿ ಕಡಿಮೆನೇ ತಗೊಳ್ಳಿ. ನಾನು ಇದು ಚಿಕ್ಕ ಸೈಜ್ ಟೊಮೊಟೊ ತೊಗೊಂಡಿರೋದಕ್ಕೆ 2 ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದೇ ಸಾಕು. ಇದನ್ನು ಕೂಡ ಕಾಯಿನ ನುಣ್ಣು ರುಬ್ಕೊತೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಗಿ ವಿಸಿಲ್ ಕೂಡ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದು ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರಂತೂ. ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ, ಹುರ್ಗಡ್ಲೆ ಗಸಗಸೆ ಏನೂ ಹಾಕಿಲ್ಲ. ಇಷ್ಟೇ ಸಿಂಪಲ್ ಮಸಾಲೆ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಬಾಕ್ಸಲ್ಲಿ ಇದನ್ನು ಎತ್ತಿಡ್ತಾ ಇದ್ದೀನಿ. ಈ ರೀತಿ ಮಸಾಲೆ ಹಾಕಿ ಕೂಗಿಸಿರೋದು ಯೋಗೋರಿಗೆ ತುಂಬ ಇಷ್ಟ. ಅದಕ್ಕೆ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ಇನ್ನು ಉಳಿದಿರೋಂಥದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಟೊಮೊಟೊ ಏನಿದೆ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಸ್ವಲ್ಪ ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿಗಿರಬಾರ್ದು. ನಾನೊಂದು ಸಲ ಗಟ್ಟಿಗೆ ಮಾಡಿದ್ದೆ ನಾರ್ಮಲ್ ಚಿಕನ್ ಥರ, ಚೆನ್ನಾಗಿಲ್ಲ. ತೆಳ್ಳು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ರೈಸ್ ಎಲ್ಲದಕ್ಕೂ. ಇನ್ನು ಲಾಸ್ಟಲ್ಲಿ ಮೊಟ್ಟೆನ ಹಾಕ್ಬಿಟ್ಟು ನಾನು ಮತ್ತೆ ಒಂದು 2 ವಿಸಿಲ್ ಕೂಗಿಸ್ಕೊತೀನಿ. ನೀವು ಬೇಕಿದ್ದರೆ ಮೊಟ್ಟೆನ ಹಾಕಿ ಹಾಗೇ ಕುದಿಸ್ಕೊಬೋದು. ನಾನು ವಿಸಿಲ್ನ ಹಾಕಿ ಕೂಗಿಸ್ಬಿಟ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು. ಇನ್ನು ಫೈನಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೊಟ್ಟೆ ಸಾರು. ಇದಕ್ಕಿವತ್ತು ಯೋಗರು ಅವ್ರ ಊರಿನ ಸ್ಪೆಷಲ್ಲು ಕಡುಬು ಮಾಡ್ತಾ ಇದ್ದಾರೆ. ಹೇಗೆಂದರೆ ತುಂಬ ವರ್ಷ ಆಗಿತ್ತು ಮಾಡಿಬಿಟ್ಟು. ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನೇನು ಅಂದ್ಕೊಂಡೆ ಈಸಿ ಅಂದ್ಕೊಂಡೆ. ನಾನು ಶಾವಿಗೆ ಮಾಡ್ತೀನಿ ಅಂದೆ. ಅವ್ರಿಗೆ ಕಡುಬು ಅಂದರೆ ತುಂಬ ಇಷ್ಟ. ನಾನು ಸಹ ಕಡುಬು ಮಾಡ್ತೀನಿ ಅಂದರು. ಸರಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನಾನು ಸ್ವಲ್ಪ ಶೇರ್ ಮಾಡಿದ್ದೀನಿ. ನನಗೆ ಇದ್ರ ರೆಸಿಪಿ ಗೊತ್ತಿಲ್ಲ. ಅವ್ರು ಮಾಡೋದನ್ನು ನಾನು ಇವತ್ತೇ ನೋಡ್ತಾ ಇರೋದು. ಇದಕ್ಕೆ ಮುಂಚೆ ಮಾಡ್ತಿದ್ರು, ಅವ್ರ ಪಾಡಿಗೆ ಅವ್ರು ಮಾಡಿಬಿಡ್ತಿದ್ರು. ಅಕ್ಕಿನ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಫುಲ್ ನೈಸ್ ಪುಡಿನೂ ಅಲ್ಲ, ಸ್ವಲ್ಪ ಅಕ್ಕಿ ಇರಬೇಕು ಆ ರೀತಿ ಪುಡಿ ಮಾಡಿಕೊಂಡು ಇಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಏನು ಅಕ್ಕಿನ ತರ್ತರಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಬಿಟ್ಟು ಅನ್ನದ ಥರ ಬೇಯಿಸ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡು ಇದು ಬೇಗ ಆಗ್ಬಿಡುತ್ತೆ. ಒಂದು 5 ನಿಮಿಷನೂ ಬೇಡ, ಅಷ್ಟು ಫಾಸ್ಟಾಗಿ ಅನ್ನ ಆಗ್ಬಿಡುತ್ತೆ. ಇದು ಗಟ್ಟಿಯಾಗಿ ಅನ್ನ ಎಲ್ಲ ಆದಮೇಲೆ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ಕೊಂಡಿದ್ದಾರೆ. ಒಂದು 3 ನಿಮಿಷ ಬೇಯಿಸ್ಕೊಂಡಿರ್ಬೋದು ಅಷ್ಟೇ. ನೋಡಿ ಈ ರೀತಿ ಫೈನಲಾಗಿ ಅನ್ನ ಆದಮೇಲೆ ಇದನ್ನು ಉಂಡೆ ಕಟ್ಕೋಬೇಕು. ಅದಕ್ಕೆ ಮುಂಚೆ ಇಡ್ಲಿ ಪಾತ್ರೆಯಲ್ಲಿ ಬೇಯೋದಕ್ಕೆ ನೀರು ಹಾಕ್ಬಿಟ್ಟು ಬಿಸಿಗೆ ಇಡ್ತಾಯಿದ್ದಾರೆ. ಅವ್ರ ಕಡೆ ಇದು ಕಡುಬು ಬೇಯಿಸೋಕ್ಕೆ ಅಂತಲೇ ಪಾತ್ರೆ ಬರುತ್ತಂತೆ, ಅದನ್ನು ನಾನು ನೋಡಿಲ್ಲ. ಅದಕ್ಕೆ ಅವರು ಇಡ್ಲಿ ಪಾತ್ರೆನೇ ಸ್ಟೀಮ್ ಆಗಬೇಕಲ್ಲ ಅಂದ್ಬಿಟ್ಟು ಬೇಕಿಡ್ತಿದ್ದಾರೆ. ತುಂಬ ಕಷ್ಟ ಪಾಪ. ಅವ್ರಿಗೂ ಅಭ್ಯಾಸ ತಪ್ಪಿಬಿಟ್ಟಿದೆಯಲ್ಲ, ಕೈಯೆಲ್ಲ ಸುಡ್ತಾಯಿತ್ತು. ಬಿಸಿ ನೀರಿಗೆ ಅಜ್ಜೋದು ಮುದ್ದೆ ಥರ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಇಟ್ಟು. ಆವಾಗ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳಿದೆ ತಣ್ಣಗಾದ್ಮೇಲೆ ಕಟ್ಕೊಬೋದಲ್ಲ ಅಂತ. ಅವರು ಬಿಸಿ ಇರಬೇಕಾದ್ರೇ ಮಾಡಬೇಕಂತೆ, ತಣ್ಣಗಾದ್ಮೇಲೆ ಉಂಡೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದರು. ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆ ಥರ ಮಾಡಿಕೊಂಡ್ರು. ನನಗೆ ನೋಡೋದು ಸೇಮ್ ಮೊಟ್ಟೆ ಕಂಡಂಗೆ ಕಾಣಿಸ್ತೈತೆ. ಎಲ್ಲ ಉಂಡೆ ಮಾಡಿ ಫಸ್ಟಿಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅಷ್ಟರಲ್ಲಿ ಬಿಸಿನೀರು ಕಾದಿರುತ್ತಲ್ಲ ಅದಕ್ಕೆ ಈ ಉಂಡೆನೆಲ್ಲ ಬೇಯಕ್ಕಿಡೋದು. ನಾನಿವತ್ತು ಬಾಳೆ ಎಲೆ ಇತ್ತು ಅಂದ್ಬಿಟ್ಟು ಹಾಕಂತ ಹೇಳಿದೆ. ಇಲ್ಲಾಂದರೆ ಅವ್ರು ಹಾಗೇ ಬರೀ ಪ್ಲೇಟ್ನ ಉಲ್ಟಾ ಮಾಡಿ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾರೆ. ಏನೊಂದು 20-30 ನಿಮಿಷ ಇಟ್ಟಿದ್ರು ಅಂತ ಅನಿಸುತ್ತೆ. ಫುಲ್ಲು 2 ಸಲ ಮಾಡಿಕೊಂಡ್ರು. ಈ ಥರ ರೌಂಡ್ ಮಾಡ್ಕೊಂಡು ಉಂಡೆ ಮಾಡಿಕೊಂಡು ಫುಲ್ ಇಟ್ಬಿಟ್ಟು ಚೆನ್ನಾಗಿ ಹಬೆಯಲ್ಲಿ ಬೇಯಿಸೋದು. ಬೆಂದಾದಮೇಲೆ ಅವರು ಈಗ ನಾವು ಇಡ್ಲಿ ಎಲ್ಲ ಮುಟ್ಟು ನೋಡ್ತೀವಲ್ಲ ಬೆಂದಿದೆಯೇ ಇಲ್ವಾ ಅಂದ್ಬಿಟ್ಟು, ಆ ರೀತಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತಂತೆ ಬೆಂದಿದೆ ಅಂದ್ಬಿಟ್ಟು. ಜಾಸ್ತಿ ಬಿಸಿ ಹಬೆಯಾಗಿತ್ತು. ಚಿಕನ್ ಸಾಂಬಾರಿಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ಲು ತರಕಾರಿ ಸಾರು ಬೇಳೆ ಸಾರು ಇದೆಲ್ಲದಕ್ಕಿಂತ ಮಸಾಲೆ ಸಾರು ಇಲ್ಲ ಯಾವುದೋ ಮೊಳಕೆ ಹುಳಿಕಾಳು ಸಾರು ಇದ್ರ ಜೊತೆಲ್ಲ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇದ್ರ ಪೂರ್ತಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಯಾವಾಗಾದರೂ ಒಂದು ಸಲ ನಾನು ಫುಲ್ಲು ಶೇರ್ ಮಾಡ್ತೀನಿ. ಏನು ಮಾಡ್ತಿದ್ದೀರಾ? ಕಡುಬು ಚೆನ್ನಾಗಿದೆಯಾ? ಟೇಸ್ಟ್ ಏನು ನೋಡಿದ? ಇಷ್ಟು ದಿನ ನಾನು ಅಡುಗೆ ಮಾಡ್ತಿದ್ದಲ್ಲ, ನೀನು ಚೆನ್ನಾಗಿದೆ ಅಂತ ಕೇಳ್ತಿದ್ದೆ. ಇವತ್ತು ನೀನು ನಿಮ್ಮ ಡಿಶ್ ಮಾಡಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೆ. ನಾವು ಮಾಡೋದೇ ಅಪರೂಪಕ್ಕಲ್ವ ಇದು? ಅಪರೂಪಲ್ಲ. ಎಷ್ಟು ವರ್ಷ ಆಯ್ತು ನೀನು ಮಾಡಿಯಲ್ಲ? ಒಂದು 3 ವರ್ಷ ಆಗಿರ್ಬೇಕು ಮಾಡಿ. ಜಾಸ್ತಿ ಆಯಿತು.
ಅವಾಗ ಮಾಡಿದ್ದು ಅವಾಗ ಜಾಸ್ತಿ ನಿನಗೆ ಕಡ್ಬಂದ್ರೆ ಇಷ್ಟ ಅಲ್ಲ ನಿನಗೆ? ಹಾಂ, ನನಗೆ ಕಡುಬು ಅಂದ್ರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದೆ ಚಿಕನ್. ನನಗೆ ಚಿಕನ್ ಸಾರಿಗೆ ಇಷ್ಟ. ನೀನು ಯಾವ ಸಾರು ಕೊಟ್ಟರು ತಿಂದೆ ಆಗುತ್ತೆ. ತರಕಾರಿ ಸಾರು ಕೊಟ್ಟರು ತಿಂದೆ, ತಿಳಿ ಸಾರು ಕೊಟ್ಟರು ತಿನ್ಕೊಂತೀನಿ. ನನಗೆ ಈ ಥರ ನಾನ್ ವೆಜ್ ಸಾಂಬಾರು ಇದ್ರೆ ಇಷ್ಟ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇವತ್ತು ಹೊಸತೊಡಗು ಸ್ಪೆಷಲು ಕಡುಬು, ಚಿಕನ್ ಸಾರು, ಮೊಟ್ಟೆ ಕೋಳಿ ಸಾರು. ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಒಂದ್ಸಲ. ಇನ್ನು ಅಡುಗೆ ಕೆಲಸ, ಊಟ ತಿಂಡಿ ಎಲ್ಲ ಆದಮೇಲೆ ಸಂಜೆ ಈ ರೋಸ್ ಗಿಡನ ಇವತ್ತು ಕಟ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಸ್ಟಾರ್ಟಿಗೆ ಬಂದಾಗ ಒಂದು ಬೆರಳಷ್ಟು ಉದ್ದ ಇತ್ತು ಅನಿಸುತ್ತೆ ಗಿಡ, ಪುಟ್ಟದಾಗಿತ್ತು. ಆಮೇಲೆ ನಾನು ನೀರು ಹಾಕಿ ಬರುತ್ತೇನೋ ನೋಡೋಣ, ಯಾವ್ದಾರು ಚೆನ್ನಾಗಿರೋ ರೋಸ್ ಬಿಡುತ್ತೆ ಅಂದ್ಬಿಟ್ಟು ಈ ಮನೆಗೆ ಬಂದಾಗಿಂದ ನೀರು ಹಾಕಿ ಬೆಳೆಸಿದೆ ಆಯಿತು. ಒಳ್ಳೆ ಮರ ಥರ ಬೆಳೆದಿದೆ. ಇವತ್ತವರೆಗೂ ಒಂದೇ ಒಂದು ಮೊಗ್ಗು ಕೂಡ ಬಿಟ್ಟಿಲ್ಲ, ಹೂ ಬಿಟ್ಟಿಲ್ಲ. ಅದಕ್ಕೆ ಒಂದು ಸಲ ಕಟ್ ಮಾಡಿಬಿಟ್ರೆ ಕ್ಲೀನಾಗಿ ಬಿಡುತ್ತೇನೋ ನೋಡೋಣ. ಇನ್ನೂ ಹೈಟಾಗಿ ಬೆಳೀತಾನೆ ಇದೆ. ಎಷ್ಟು ಉದ್ದ ಇದೆ ಗೊತ್ತಾ ಇದು? ಒಂದು ಮರನೇ ಆಗ್ಬೋದು. ಒಂದು ರೋಸ್ ಬಿಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ಕಟ್ ಮಾಡಿಬಿಡಪ್ಪ, ಆಮೇಲಾದರೂ ಬರುತ್ತೇನೋ ನೋಡೋಣ ಅಂದ್ಬಿಟ್ಟು ನಾನು ನೋಡಿದೆ. ಕಟ್ ಮಾಡೋದು ಬೇಡ, ಅದು ಯಾವತ್ತು ಹೂ ಬಿಡುತ್ತೋ ಬಿಡಲಿ ಅಂತ ಕಾದಷ್ಟು ಅದು ಬೆಳೆದಿದೆ, ಹೂ ಬಿಡಲಿಲ್ಲ. ಅದಕ್ಕೆ ಇವತ್ತು ಕಟ್ ಮಾಡಿಸ್ಬಿಟ್ಟೆ. ಫುಲ್ಲು ಮುಳ್ಳಿತ್ತು ಪಾಪ. ಒಂದು 2-3 ಸಲ ಕೈಗೆಲ್ಲ ತರ್ಚ್ಕೊಂಬಿಡ್ತು. ಆಮೇಲೆ ಒಂದು ಚೀಲ ಹಿಡ್ಕೊಂಡು ಕಟ್ ಮಾಡು ಅಂದ್ಬಿಟ್ಟು, ಯಾಕಂದ್ರೆ ಜಾಸ್ತಿ ಬೆಳ್ಕೊಂಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಇವತ್ತೆಲ್ಲ ಅದನ್ನು ಕಟ್ ಮಾಡಿಸ್ಬಿಟ್ಟು ಹೊರಗಡೆ ಬಿಸಾಕಿದ್ದೀನಿ. ನೋಡೋಣ ಇವಾಗ ಕಟ್ ಮಾಡಿದ್ಮೇಲೆ ಮತ್ತಿನ್ನು ಎಷ್ಟು ದಿನಕ್ಕೆ ಹೂ ಬರುತ್ತೆ ಏನೋ ಅಂದ್ಬಿಟ್ಟು. ಇನ್ನು ಸಂಜೆಗೆ ಅಂತ ಕಬಾಬ್ ಮಿಕ್ಸ್ ಮಾಡಿಟ್ಟಿದ್ರು. ಸಂಜೆ ಕಬಾಬ್ ಮಾಡಿಕೊಡ್ತೀನಿ ಅಂತ. ಆದರೆ ನನಗೆ ಸುಮ್ಮನೆ ಹಾಗೆ ಕೂತ್ಕೊಂಡು ತಿನ್ನೋದಕ್ಕೆ ಇಷ್ಟ. ಸಂಜೆ ಒಂದು 5 ಗಂಟೆ 6 ಗಂಟೆಗೆ. ಆದರೆ ನಾನ್ ವೆಜ್ ಊಟ ಮಾಡಿಬಿಟ್ರೆ ಹೊಟ್ಟೆ ಹಸಿವೆ ಆಗೋಲ್ಲ. ಅದರಿಂದ ನಾನು ಮಾಡಿಸ್ಕೊಂಡು ತಿನ್ನಲಿಲ್ಲ. ಬೇಡ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಟೊಮೊಟೊ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡು ಕಬಾಬ್ ಮಾಡಿದ್ರಲ್ಲ, ಇನ್ನು ನೈಟಿಗೆ ಮಾಡ್ಕೊಬೇಡ, ಸಂಜೆ ಆಗೋಲ್ಲ ಅಂತ ಹೇಳ್ಬಿಟ್ಟು ನೈಟಿಗೆ ಕಬಾಬ್ ಮಾಡ್ತಾಯಿದ್ದೀವಿ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಕಬಾಬು. ಯಾವಾಗ ಮಾಡ್ತಾರೋ ಅಂತ ಅನಿಸ್ತಾ ಇದೆ ತಿನ್ನೋದಕ್ಕೆ. ತುಂಬ ದಿನ ಆಗೋಯ್ತು. ನಿನ್ನ ಆಯುಧನ ಅದು. ಸಂಜೆ ಸ್ವಲ್ಪ ಹಾಕ್ಕೊಟ್ಟಿದ್ರೆ ಆಗಿರೋದು. ನೀನು ಒಂದೇ ಸಲ ಮಧ್ಯಾಹ್ನ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಹುಡುಕ್ತಿದ್ಯಾ ಹೇಳು? ಹಾಂ, ಏನು ಹೇಳು? ತಡ್ಕಾಡ್ತೀಯ. ಪಾತ್ರೆ ತೊಳೆದಿಟ್ಟಿರೋದು ಹಬ್ಬ ಮಾಡಿ ಜೋಡಿಸಿಲ್ಲ. ನಾಳೆ ಜೋಡಿಸಿದ್ರಾಯ್ತು. ನಿಧಾನಕ್ಕೆ ಎತ್ತು. ನೀನು ಸಂಜೆ ಒಂದು ಸಲ ಮಿಕ್ಸ್ ಮಾಡಿ ಇಡಬೇಕಿತ್ತು, ಆವಾಗ ಚೆನ್ನಾಗಿ ಬಂದಿರೋದು. ಏನಿಲ್ಲ, ಉಪ್ಪು ಹಾಕ್ದಾ? ಕಬಾಬು ಕಲರ್ ಸ್ವಲ್ಪ ಕಮ್ಮಿ ಅಲ್ಲ? ಕಲರ್ನ ಮ್ಯೂಟ್ ಮಾಡಿಬಿಟ್ಟಿನಿ. ಏನು ಮಾಡಿದಿ? ಮ್ಯೂಟ್ ಕಲರ್ನ. ಏಕೆ? ಈಗ ಟಿವಿ ಎಲ್ಲ ಮೇಲೆ ಮ್ಯೂಟ್ ಮಾಡ್ತೀವಿ, ಹಾಗೆ ಮ್ಯೂಟ್ ಮಾಡೀನಿ. ನೀ ಕಮ್ಮಿ ಇಲ್ಲ ನೀನು. ಎಣ್ಣೆ ಕಾದಿದೆಯಲ್ಲ ಮೀಡಿಯಮ್ ಆಗಿ. ಫಸ್ಟಿಗೆ ಒಂದು ಸಲ ಅರ್ಧ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋದು. ಹಿಂಗೆ ಸಪ್ರೇಟ್ ಹಾಕಿದ್ರೆ ಹಾಂ ಕ್ಲೀನಾಗಿ ಬರ್ತವೆ. ನಾವೇನು ಮಾಡ್ತೀವಿ ಗೊತ್ತಾ, ಒಂದೇ ಸರಿ ಹಿಂಗೆ ಹಾಕಕ್ಕೆ ಹೋದ್ರೆ ಅಲ್ಲೇ ಮುದ್ದೆ ಆಗೋಗ್ತದೆ. ಕಬಾಬ್ ಚೆಫು. ಈ ಕಡೆ ಒಬ್ಬಟ್ಟು ಸಾಂಬಾರು ನೆನ್ನೆದು ಬಿಸಿಗಿಟ್ಟಿದ್ದಾರೆ. ಚೆನ್ನಾಗಿರುತ್ತೆ. ಕುದಿಸಿ ತಿಂದಷ್ಟು ಸಾಕು. ಎಣ್ಣೆ ಉಕ್ಕುತ್ತೆ ಮತ್ತೆ ಆಮೇಲೆ. ಹಾಫ್ ಬೇಯಿಸಿ ಇಟ್ಟು ನನಗೆ ಹಾಕ್ಕೊಡ್ತೀಯ. ಫಸ್ಟ್ ಹಾಫ್ ಬೇಯಿಸೋದು, ಆಮೇಲೆ ತೆಗೆದುಬಿಟ್ಟು ಒಂದು 2 ನಿಮಿಷ, ಒಂದು 5 ನಿಮಿಷ ಬಿಟ್ಟು ಮತ್ತೆ ಎಣ್ಣೆ ರೋಸ್ಟು ಮಾಡೋದು. ಅವಾಗ ಚೆನ್ನಾಗಿ ಚೂಸಿ ಬರ್ತವೆ. ಚೂಸಿ ಬರ್ತವೆ. ಚೂಸಿ ನಾಳೆ ತಿಂದರೆ ಸಖತ್ತಾಗಿರುತ್ತೆ ಒಬ್ಬಟ್ಟು ಸಾರು. ಒಂದೇ ಟೈಮ್ ಊಟ ಮಾಡಿರೋದು ನಾವು ಹಬ್ಬದ ದಿನ. ಅದರಿಂದ ಸಾಂಬಾರು ಹಂಗೆ ಉಳಿದಿದೆ. ನಾವು ಕರೆಕ್ಟಾಗಿ 2 ಟೈಮ್ ಊಟ ಮಾಡಿದರೆ ಖಾಲಿಯಾಗಿರೋದು. ಇನ್ನು ನಮ್ಮನೆ ಹೊಸತೊಡಕು ರೆಸಿಪಿ ಎಲ್ಲ ನೋಡಿದ್ರಲ್ಲ, ನಿಮ್ಗೆ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಅವ್ರು ಹೇಳಿದ ಥರನೇ ಕಬಾಬು ಫುಲ್ಲು ಚೂಸಿಯಾಗಿ ಬಂದಿದೆ. ನೋಡೋದಕ್ಕೆ ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾಯಿದೆ. ಇನ್ನು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಂಟ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಯೋಗವ್ರಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಕಬಾಬು. ಇವತ್ತೊಂದು 2 ರೆಸಿಪಿ ಅವರೇ ಮಾಡಿಕೊಟ್ರು. ಹೊಸತೊಡಕಂತೂ ಸಖತ್ ಜಾಲಿಯಾಗಿ ಒಳ್ಳೆ ಟೇಸ್ಟಿಯಾದ ಅಡುಗೆ ಊಟ ಮಾಡ್ಕೊಂಡು ಕಳೆದ್ವಿ. ನಿಮ್ಮ ಏನೆಲ್ಲ ರೆಸಿಪಿ ಮಾಡಿದ್ರಿ ಅಂತ ಹೇಳಿ ಶೇರ್ ಮಾಡಿ. ಇವತ್ತಿನ ಲಾಗ್ ಕೂಡ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.